ಹ್ಞೂ ಸರ್, ಅದು ಕೇಳ್ತೀರಾ ಅನ್ಕೊಂಡೆ. ಇದು ಯಾವ್ದೋ ಒಂದು ಟಿವಿ ಕೇಳಿದ್ರೆ ತಪ್ಪಾಗತ್ತೆ. ಇಲ್ಲ ಸರ್, ಖಂಡಿತ ತಪ್ಪಲ್ಲ ಸರ್. ಯಾಕೆ ತಪ್ಪು ಇದಕ್ಕೆ ಮೊನ್ನೆ ನಾನು ಕರೆದು ಕ್ಲಾರಿಫಿಕೇಶನ್. ಯಾರಿಗೆ ಕರೆದ್ರಿ ನೀವು? ಎಲ್ಲಾರನ್ನೂ ಕರೆದಿದ್ದೆ ಸರ್. ಎಲ್ಲರೂ ಅಂದ್ರೆ ಯಾರು, ಹೇಗೆ? ಅಂದ್ರೆ ನನಗೆ ಯಾರ್ಯಾರು ಗೊತ್ತಿತ್ತು, ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೆ ಸರ್, ಎಲ್ಲಾರನ್ನೂ ಪ್ರೆಸ್ ಮೀಡಿಯಾದವ್ರನ್ನ ಕರೀರಿ, ನಾನು ಮಾತಾಡೋದಿದೆ ಅಂತ. ಅವ್ರು ಕರೆದಿದ್ರು, ಎಷ್ಟು ಜನ ಬಂದಿದ್ರು ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ನವ್ರದ್ದು ಯಾರ್ದು ಅಂತ. ಒಬ್ರು ಯಾರೋ 50 ಲಕ್ಷ ಅಂತಂದ್ರು, ಇನ್ನೊಬ್ರು ಯಾರೋ 1 ಕೋಟಿ ಅಂತಂದ್ರು, ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು 20 ಕೋಟಿ ಅಂತ ಹೇಳ್ತಾ ಇದಾರೆ ಸರ್. ಯಾವ್ದೋ ಒಂದು ಪವರ್ ಟಿವಿ ಅನ್ನೋದ್ರಲ್ಲಿ ನೋಡಿದೆ. ಮೋಸ್ಟ್ಲಿ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಡೀಟೇಲ್ಸ್ ಬಂದಾದ್ಮೇಲೆ 20 ಕೋಟಿನ 1 ಲಕ್ಷ 1 ಕೋಟಿನ 50 ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್. ಯಾಕೆಂತಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ನಾನು. ಯಾರು ನನ್ನ ಬಗ್ಗೆ ಇದು ಏನೋ ನ್ಯೂಸ್ ಮಾಡಿದಾರಲ್ಲ, ಅವ್ರ ಆಧಾರಗಳು ಇಟ್ಕೋಬೇಕಲ್ವ ಸರ್ ನನ್ನ ಹತ್ರ. ನ್ಯೂಸ್ ಮಾಡೋಕ್ಕಿಂತ ಮುಂಚೆ ಏನ್ ತಗೊಂಡಿದೀವಿ ಏನು ಅಂತ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಒಬ್ರು 50 ಲಕ್ಷ ಹೇಳ್ತಾ ಇದಾರೆ, ಇನ್ನೊಂದು 1 ಕೋಟಿ ಹೇಳ್ತಾ ಇದಾರೆ, ಇನ್ನೊಂದು ಒಬ್ಬ ಯಾರೋ 20 ಕೋಟಿ ಒಂದು ಯಾವ್ದೋ ಬಿಲ್ಡಿಂಗೇ ತಗೊಂಡ್ಬಿಟ್ಟಿದೀನಿ ಅಂತಂದ್ಬಿಟ್ಟು. ಜಸ್ಟ್ ಅಷ್ಟೆಲ್ಲ ಬೇಡ ಸರ್, ಜಸ್ಟ್ 5,000 ರೂಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ 5,000 ರೂಪಾಯಿ ಕೊಟ್ರೆ ನಾನು 1 ಕೋಟಿ ಕೊಡ್ತೀನಿ ಸರ್. 5,000 ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಬೇಡ ಸಾಕ ಸರ್? ಅಲ್ಲ 5,000ದ ವಿಷಯ ಬೇಡ. ಅದು ಅಲ್ಲ ಹೇಳಿರೋದು ಒಂದೇ. ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು, ಅದು ನಡೀಲಿ ಸರ್, ನಡೆದ ಆದ್ಮೇಲೆ ಮಾತಾಡ್ಬೇಕು ಸರ್. ಅದೇ ಅಂದ್ರೆ ಮಾತಾಡೋಣ. ಹೆಸರೇ ಇಲ್ಲದೆ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ? ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ, ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ನನ್ನ ಬಗ್ಗೆ FIR ಇಲ್ಲ, ಇನ್ನೊಂದಿಲ್ಲ ಅಂತಂದಾಗ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಳ ಜೊತೆ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ AP ಅರ್ಜುನ್ ಅರೆಸ್ಟ್ ಅಂತ ಬರ್ತಾ ಇದೆ. ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ, ಹೆಂಗಾಗಬೇಕು ನನಗೆ? ಚಾನಲ್ ಅಲ್ಲಿ ಬರ್ತಾ ಇತ್ತಾ ಸುದ್ದಿ? ಹೌದು, ಬರ್ತಾ ಇತ್ತು. ಅರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಕರೆದ್ರು ಅದನ್ನ ಅರೆಸ್ಟ್ ಅಂತ ಅನ್ಕೋ ಗೊತ್ತಿಲ್ಲದೆ. ಇಲ್ಲ ಅದು 15 ದಿನಕ್ಕೆ ಮುಂಚೆ ಅವ್ನು ಬಂದು, ಯಾರು ತಗೊಂಡು ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ, ಅವನು ಬಂದು 15 ದಿನಕ್ಕೆ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಹೊಟ್ಟೋಗಿದ್ದಾನೆ. ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಹಾಗೆ ನಿಮ್ಮನ್ನು ಕರೆದಿಲ್ಲ, ನಮ್ಮನ್ನ ಕರ್ದಿಲ್ಲ. ಇವತ್ತು AP ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ. ಅಲ್ಲ, ಅದು ಯಾವಾಗಲೂ ಹಾಗೆ. ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಹಂಗೆ. ಆತರ ನೆರೆ ಹೊರೆಗಳು ತೊರೆಗಳೆಲ್ಲ ಬರ್ತಿರುತ್ತೆ, ಪ್ರವಾಹ ಬರ್ತಾ ಇರುತ್ತೆ ಸರ್. ಅಲ್ಲ ನೆರೆ ಬಂದಿರುತ್ತೆ, ಅದು 15 ದಿವಸ ಮೊದಲ ಗೊತ್ತಿರಲ್ಲ, ಅದಷ್ಟೇ. ಅರ್ಜುನ್ ಒಬ್ಬಂದೇ ಇದು ಮಾಡಿರೋದು ಸರ್. ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ. ಯಾಕೆಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ. ನಮ್ಮ ಸಿನಿಮಾದಲ್ಲಿ ಅಂತಲ್ಲ, ಒಂದು 10-15 ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದ್ದಾನೆ ಅವನು, ಮೋಸ ಮಾಡಿರೋನು. ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತಂದ್ಬಿಟ್ಟು ಅದಕ್ಕೆ ನಾನು ಕೇಳಿದ್ದು. ಅಂದ್ರೆ ನನಗ್ ಗೊತ್ತಿಲ್ಲ ಸರ್, ಮಾಡಿರೋನ್ನ ಕೇಳ್ಬೇಕು ನೀವು. ನ್ಯೂಸ್ ಯಾರು ಮಾಡಿದಾನಲ್ಲ ಈ ವಿಚಾರದ ಬಗ್ಗೆ ಅವನನ್ನ ಕೇಳ್ಬೇಕು ನೀವು, ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು. ಯಾಕೆಂತಂದ್ರೆ ಯಾವಾಗ ನಾನು 2009 ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ಅಂಬಾರಿ ಯೋಗಿ ತುಂಬಾ ಜನ ಹೊಸಬ್ರನ್ನೆಲ್ಲ, ಅಂಬಾರಿ ಯೋಗಿನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು, ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಧನಂಜಯನ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು, ಕಿಸ್ ಸಿನಿಮಾ ಮಾಡ್ಬೇಕಾದ್ರೂ ವಿರಾಟ್ ಮತ್ತೆ ಶ್ರೀಲೀಲನ ಹತ್ರನೂ ಕಮಿಷನ್ ತಗೋಬೇಕಾಗಿತ್ತು. ಹಂಗಂದ್ರೆ ನನ್ನ ಹತ್ರ ಒಂದು 5 ಕಾಂಪ್ಲೆಕ್ಸ್ ಇರ್ತಾ ಇತ್ತು, ಒಂದು 5 ಮನೆ ಇರ್ತಾ ಇತ್ತು ಸರ್, ಅಲ್ವಾ ಸರ್? ಈಗ ಎಷ್ಟಿದೆ? ಒಂದೂ ಇಲ್ಲ ಸರ್. ಏನ್ ಸರ್? ಅಲ್ಲ, ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ. 20 ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ, ಅದನ್ನ ಆಧಾರ ಸಮೇತ ತಗೊಂಬಂದು ತೋರಿಸಿ ಅಂತ. ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್. ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನ ಹೆಸರನ್ನೇ ತೆಗೆದು ನ್ಯೂಸ್ ಮಾಡೋದಿದೆಯಲ್ಲ, ಅವಾಗ ಮಾತಾಡಲೇಬೇಕಾಗತ್ತೆ. ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವ ಸರ್ ನನ್ನನ್ನ? ನೋಡಿದೀನಿ ಅಲ್ವಾ ಸರ್? ಹಂಗಂದ್ರೆ AP ಅರ್ಜುನ್ ಬಗ್ಗೆ ನಿಮ್ಗೂ ಗೊತ್ತಿರ್ಬೇಕಲ್ಲ. ಎಲ್ಲ ಐರಾವತದ್ದು ಕಥೆಗಳು ಅಲ್ಲ, ಸರ್ ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್. 16 ವರ್ಷದ ಇಷ್ಟರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್. ಒಂದ್ ಅಗಳ ಎಲ್ಲೋ ಮೊಸರನ್ನ ತಿನ್ನೋನ್ಗೆ ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್. ಅದು ಅಲ್ಲ, ದುಡ್ಡು ಕಾಸಿನ ವಿಷಯ ಮಾತಾಡ್ತಾ ಇರ್ತೀನಿ, ಬೇರೆ ಅಲ್ಲ, ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ, ಅದಕ್ಕೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್
ಇದು ಸಿರಿಧಾನ್ಯಗಳ ಸಂಪತ್ತು.